ಒಟ್ಟರು ಓಡಿ ಹೋಗ್ತಾರ. ಏ ಸರಿ ಅಣ್ಣ, ಏ ಸರಿ. ಯಾರು ಮರ ಆರಾಮತ್ತೆ ಸರಿ ಸರಿ ಸರಿ. ಹಲೋ ಅಡಿಸಲ್ಲ ಏನು ದೊಡ್ಡ ಇವು ಯಾರು ಮುಂದೆ ಹೋದ್ರು ಬರ್ತಾರೆ. ಯಾಕೆ ಗೊತ್ತಿರ್ಬೇಕು ಏನು ನಿಮ್ದ ಇಲ್ಲ ಇಲ್ಲ ಸರ್, ನಾವು ಏನಾಗಿಲ್ರಿ ಬಂದಿದ್ದಾರೆ ಇಲ್ಲಿ. ಅಪ್ಪಣ ಎಲ್ಲಿ ಅಶೋಕರೊಬ್ಬರು ಬೇಡ ಸರ್. ಸರ್ ನೋಡ್ರಿ ನಮಸ್ಕಾರ. ನಾವು ಇಲ್ಲೇ ನಿಂದಿರ್ತೀವಿ ಏನ ನಾವು
ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು. ಅಭಿವೃದ್ಧಿ ಭಾರತದಲ್ಲಿ ಬಿಜೆಪಿ ವಿಜಯ ಪತಾಕೆಯನ್ನು ಹಾರಿಸಿ ದಕ್ಷಿಣ ಭಾರತ ಬಿಜೆಪಿ ಹೆಬ್ಬಾಗಿಲನ್ನಾಗಿಸಿದ ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪ ಜನತಾ ಪಕ್ಷದ ಪರವಾಗಿ ನೆರೆದ ಅಪಾರ ಜನಸ್ತೋಮದ ಪರವಾಗಿ ಕುಂಬಳು ಸ್ವಾಗತವನ್ನು ಲೋಕಸಭಾ ಉಸ್ತುವಾರಿಗಳಾದಂಥ ಹಾಗೂ ಪೂರ್ವ MLCಗಳಾದಂಥ ಸನ್ಮಾನ್ಯ ಶ್ರೀ ಅರುಣ್ ಶಾಪೂರ್ ಅಣ್ಣಾವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಮುದ್ದೇಬೇಳೆ ಜನತೆ ಪರವಾಗಿ ಹೃದಯಪೂರ್ವಕ ನಾಯಕರು, ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂಥ ಹಾಗೂ ಈಗ ಕರ್ನಾಟಕ ಭಾಜಪದ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಪೂರ್ವ ಶಾಸಕರು, ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಯಡಿಯೂರಪ್ಪಜಿಯವರು ಸಸಿಗೆ ನೀರು ಧೀಮಂತ ಮಾಜಿ ಮುಖ್ಯಮಂತ್ರಿ ಯಾರಾದರೂ ನಾಯಕ ನಮ್ಮ ರಾಜ್ಯದಲ್ಲಿ ಇದ್ರೆ ಯಡಿಯೂರಪ್ಪಾಜಿ ಅವರು. ಇಡೀ ರಾಜ್ಯದ ಜನ ಅತ್ಯಂತ ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಕೊಂಡು ಯಡಿಯೂರಪ್ಪಾಜಿ ಅವರ ಪ್ರೀತಿ ಮಾಡ್ತಕ್ಕಂಥ ಜನ. ಧನ್ಯವಾದ ಸ್ನೇಹಿತರೆ, ಬಂಧುಗಳೇ, ಈಗಾಗಲೇ ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಬಂದು ಭಾರತ ಜಗತ್ತಿನಲ್ಲಿ 12 ಸ್ಥಾನದಲ್ಲಿರ್ತಕ್ಕಂಥ ಭಾರತವನ್ನ ಕೇವಲ 10 ವರ್ಷದಲ್ಲಿ ಯಡಿಯೂರಪ್ಪನವರಿಗೆ ಸನ್ಮಾನ ಮಾಡಲಿಕ್ಕೆ ತುಂಬಾ ಬಯಸಿದ್ದಾರೆ. ಅದನ್ನ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಬಾಬಾ ಇದಾದ ನಂತರ ನಮ್ಮ ನಿಮ್ಮೆಲ್ಲರ ಭಾರತೀಯ ಜನತಾ ಪಕ್ಷದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಲಂಬಾಣಿ ಸಮಾಜಕ್ಕಾಗಿ ಅವರ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ನೂರಾರು ಕೋಟಿಯಲ್ಲಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ನಾಯಕ ಯಡಿಯೂರಪ್ಪನವರು. ರಾಜ್ಯದಲ್ಲಿ ಕಂದಾಯ ಗ್ರಾಮವನ್ನಾಗಿ ಮಾಡಿರ್ತಕ್ಕಂಥವ್ರು ಯಡಿಯೂರಪ್ಪನವರು. ಹೀಗಾಗಿ ಯಡಿಯೂರಪ್ಪ ಸಾಹೇಬರ ಮೇಲೆ ಇರ್ತಕ್ಕಂಥ ಪ್ರೀತಿಗಾಗಿ ಸಮಾಜ ಬಂಧುಗಳು ಬಂಧುಗಳು ಅವ್ರನ್ನ ಸನ್ಮಾನಿಸಿದ್ದಾರೆ. ಧನ್ಯವಾದಗಳು. ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಮಾನ್ಯ ರೈತ ಪರ ಪ್ರತ್ಯೇಕ ಬಜೆಟ್ ಮಂಡಿಸಿದ ಬಿ.ಎಸ್. ಯಡಿಯೂರಪ್ಪಜಿ ಅವರಿಗೆ ಮಾಲಾರ್ಪಣೆ ಹಾಗೂ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಎಸ್ ಪಾಟೀಲ್ ಹಡೇಳ್ ಅವರಿಗೂ ಕೂಡ ಮಾಲಾರ್ಪಣೆ. ಮಾನ್ಯ ಈಗ ಕಾರಣದಿಂದ ಈಗ ಮಾನ್ಯ ಮತಗಳನ್ನು ಕಮಲದ ಗುರುತಿಗೆ ಹಾಕಿಸುವ ಮುಖಾಂತರ ನರೇಂದ್ರ ಮೋದಿಜಿಯವರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ವಿನಂತಿ ಮಾಡುತ್ತೇನೆ. ಚಿರ್ಜಿನಿಗೆ ಸಾಹೇಬರು ಅತ್ಯಂತ ಸಂಭಾವಿತ ರಾಜಕಾರಣಿ. ಓಕೆ ಸರ್, ಥ್ಯಾಂಕ್ ಯು. ಭಾರತೀಯ ಜನತಾ ಪಕ್ಷಕ್ಕೆ ವಿಶ್ವ ಮೆಚ್ಚಿದ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮೆಲ್ಲರ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ನಿರಂತರವಾಗಿ ರೈತರು ದೀನ ಜನಪ್ರಿಯತೆ ದಿನೇ ದಿನೇ ಜಾಸ್ತಿ ಆಗ್ತಾ ಇಡೀ ವಿಶ್ವವೇ ಅವ್ರನ್ನ ಹಾಡಿ ಹೊರಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಲೋಕಸಭಾ ಚುನಾವಣೆ ಬಂದಿದೆ. ನನಗೆ ವಿಶ್ವಾಸ ಇದೆ, ಈ ಬಾರಿ ಲೋಕಸಭೆಯಲ್ಲಿ 400ಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಓಡಾಟವನ್ನು ಮಾಡ್ತಾ ಇದ್ದೇನೆ. ಮುದ್ದೇಬಿಹಾರದಲ್ಲಿ ಯಾವ ರೀತಿ ನಮ್ಮ ತಾಯಿಯಂದರು ಅಣ್ಣ ತಮ್ಮಂದಿರು ಇಲ್ಲಿ ಸೇರಿದ್ದೀರೋ ಅದೇ ರೀತಿ ರಾಜ್ಯದ ಉದ್ದಗಲಕ್ಕೆ ಇದೇ ರೀತಿಯ ಒಂದು ವಾತಾವರಣ ಇದೆ. ನನಗೆ 82 ವರ್ಷ, ಆದ್ರೆ ಮನೆ ಸೇರಿಲ್ಲ. ನಾನು ನಿಮ್ಮೆಲ್ಲ ಆಶೀರ್ವಾದ ಕೈಕಾಲು ಗಟ್ಟಿ ಇದೆ. ಇನ್ನೊಂದು ಲೋಕಸಭಾ ಚುನಾವಣೆನೂ ನಾನು ಮಾಡಿ ಇಲ್ಲಿಗೆ ಮತ್ತೊಮ್ಮೆ ನಾನು ಬರ್ತೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಈ ಉರುಗಿಸಿನಲ್ಲಿ ಇಲ್ಲಿ ಸೇರಿದಂತ ಜನಸ್ತಂಭವನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ಅನೇಕ ಸಭೆಗಳನ್ನು ಮಾಡಿದ್ದೇನೆ, ದಿನಕ್ಕೆ 5-6 ಸಭೆಯನ್ನು ಮಾಡ್ತೇನೆ. ಆದರೆ ಮುದ್ದೇಬಿಹಾರಕ್ಕೆ ಬಂದಾಗ ನಮ್ಮ ತಾಯಿಯರು ಮೆರವಣಿಗೆಯಲ್ಲಿ ಬಂದ ರೀತಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗುರಿ ಮೀಸಲಲ್ಲಿ ಕೂತಿರುವಂತಹದನ್ನು ನೋಡಿದಾಗ ನನಗನ್ಸುತ್ತೆ ಈ ಮುದ್ದೇಬಿಹಾರದ ಜನರಿಗೆ ಏನು ಕೊಟ್ಟರು ಕಡಿಮೆ, ಏನು ಮಾಡಿದ್ರು ಕಡಿಮೆ ಅಂತ ನನ್ನ ಭಾವನೆ. ಈಗಾಗಲೇ ನಮ್ಮ ನಾಯಕರು ಮಾತನಾಡಬೇಕಾದ್ರೆ
ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಕಾಮಗಾರಿ ಉಳಿದಿದೆಯೋ ಅದಕ್ಕೆ ಮಾಡೋಕ್ಕೆ ನಾವು ಸಿದ್ಧ ಇದ್ದೇವೆ ಅಂತ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ನನ್ನ ಸ್ನೇಹಿತರು ಹೇಳ್ತಾ ಇದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ SC ST ಜನಾಂಗದ ಬಗ್ಗೆ ಹೇಳ್ತಾ ಇದ್ದಾರೆ. ಹಣ ನಾನು ಅಧಿಕಾರದಲ್ಲಿದ್ದಾಗ ಲಂಬಾಣಿ ನಮ್ಮ ತಾಯಂದಿರು ಒಂದು ಮಾಲಾರ್ಪಣೆ ಮಾಡಿ ಹೋದ್ರು. ಲಂಬಾಣಿ ತಂಡ ಹೇಗಿತ್ತು, ಈಗ ಏನಾಗಿದೆ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಕಾನೂನುಗಳು ಹೇಗಿತ್ತು, ಈಗ ಏನಾಗಿದೆ? ಬಾಯಿನಲ್ಲಿ ಹೇಳೋದನ್ನ ಅಕ್ಷರಶಃ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರ ಹೆಸರನ್ನು ಹೇಳುವಂತ ನೈತಿಕ ಹಕ್ಕು ಕಾಂಗ್ರೆಸ್ನವ್ರಿಗಿಲ್ಲ. ಅವರು ತೀರ್ಕೊಂಡಾಗ ಡೆಲ್ಲಿನಲ್ಲಿ ಒಂದು ಜಾಗವನ್ನು ಶವ ಸಂಸ್ಕಾರ ಕೊಡ್ತೇನೆ. ಮುಂಬೈನ ದಾದರಲ್ಲಿ ಸಮುದ್ರದ ಪಕ್ಕ ಶವ ಸಂಸ್ಕಾರ ಮಾಡಬೇಕಾಯಿತು. ಇಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವಂತ ನೈತಿಕ ಹಕ್ಕಿದೆಯೇನು? ಪ್ರಧಾನಿ ನರೇಂದ್ರ ಮೋದಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಬದ್ಧರಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಈ ರೀತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ನಮ್ಮ ಅಣ್ಣ ತಮ್ಮಂದರಿಗೆ, ತಾಯಿಯಂದರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನಾನು 2:30 ಗಂಟೆಗೆ ಶಿವಮೊಗ್ಗದಲ್ಲಿ ಇರಬೇಕಾಗಿತ್ತು ಸಭೆಯಲ್ಲಿ. ನನ್ನ ಮಗ ರಾಘವೇಂದ್ರ ಚುನಾವಣೆ ನಿಂತಿದ್ರು ನಾನು ಇಲ್ಲಿಗೆ ಬಂದಿದ್ದೇನೆ ಅಂದ್ರೆ ನನ್ನ ಆದ್ಯತೆ ನೀವೇ ಬಂತು, ನನ್ನ ಮಗ ಅಲ್ಲ. ಆದ್ದರಿಂದ ಅರ್ಥ ಮಾಡಿಕೊಂಡು ಸಹಕಾರವನ್ನು ನೀಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಸೇರಿದಂತ ನಮ್ಮೆಲ್ಲ ಅಣ್ಣ ತಮ್ಮಂದಿರು, ತಾಯಂದಿರು, ಮಾಧ್ಯಮದ ಸ್ನೇಹಿತರು, ವೇದಿಕೆ ಮೇಲೆ ಮುಖಂಡರಿಗೆ ವಂದನೆ, ಅಭಿನಂದನೆ ಸಲ್ಲಿಸಿ ನನ್ನ ಮಾತನಾಡುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಜೈ ಶ್ರೀರಾಮ್. ಎಲ್ಲರೂ ಕೈ ಎತ್ತಿ ಹೇಳಿ ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಬಂಧುಗಳೇ, ನಾನು 3 ಗಂಟೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸ ಇತ್ತು. ಕೆಲವೇ ನಿಮಿಷಗಳು ಮಾತಾಡಿ ಹೋಗ್ತಾ ಇದ್ದೇನೆ. ಯಾರು ಅನ್ಯತಾ ಭಾವಿಸಬಾರದು, ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆ ಮಾಡುತ್ತೇನೆ. ಮಾಜಿ ಶಾಸಕರಾದಂಥ AS ನಗರಳ್ಳಿ ಅವರೇ, ಜಿಲ್ಲಾಧ್ಯಕ್ಷರಾದಂಥ RS ಪಾಟೀಲ್, SK ಬೆಳ್ಳೂರಿ ಅವರೇ, ರಮೇಶ್ ಭೂಷಣರ್ ಅವರೇ, ಸೋಮನಾಥ್ ಪಾಟೀಲ್, ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತ ಮುದ್ದೇಬಿಹಾಳದ ಸುತ್ತಮುತ್ತಲ ನಮ್ಮ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 10 ವರ್ಷ ಆಯಿತು. ಒಂದು ದಿವಸ ಅವರು ವಿಶ್ರಾಂತಿ ತಗೊಂಡಿಲ್ಲ ತಾಯಿ. ಒಂದು ದಿನ ದೇಶ ವಿದೇಶಗಳಿಗೆ ಹೋಗಿ ಬಂದ್ಮೇಲೂ ಸಹ ವಿಶ್ರಾಂತಿ ತಗೊಳ್ಳದೇನೆ ದೇಶದ ಉದ್ದಕ್ಕೆ ಪ್ರವಾಸ ಮಾಡ್ತಾ ಪಕ್ಷವನ್ನು ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುದ್ದೇಬಿಹಾಳ ಸೇರಿ ಸುಮಾರು ನಮ್ಮ ರಾಜ್ಯದಲ್ಲಿ 18ಕ್ಕೆ 18 ಲೋಕಸಭಾ ಕ್ಷೇತ್ರ, 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲುವಂತ ಒಂದು ವಾತಾವರಣ ಇದೆ. ನಿನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕಡೆ ಬಿಜೆಪಿ ಗಾಡಿ ಬೀಸ್ತಾ ಇದ್ದು 14ಕ್ಕೆ 14 ಲೋಕಸಭಾ ಕ್ಷೇತ್ರ ನಾವು ಗೆಲ್ಲಲಿದ್ದೇವೆ ಅನ್ನುವಂತಹ ಸಂತೋಷದ ಸಂಗತಿಯನ್ನು ನೀವು ತಿಳಿಸಲು ಇಚ್ಛೆ ಪಡ್ತೇನೆ. ಬಂಧುಗಳೇ, ಒಂದು ಕಾಲ ಇತ್ತು, ಹಣದ ಬಲದಿಂದ, ಹೆಂಡದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ವಿಶ್ವೀಜವನ್ನು ಬಿತ್ತಿ ಚುನಾವಣೆಯಲ್ಲಿ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿ ಕಾಂಗ್ರೆಸ್ನವರು ಇದ್ರು. ಆದರೆ ಕಾಲ ಬದಲಾಗಿದೆ, ಜನ ಜಾಗೃತರಾಗಿದ್ದಾರೆ. ಯಾವ ಸರಿ ಯಾವ ತಪ್ಪು ತಿಳ್ಕೊಳ್ಳುವಂತ ಶಕ್ತಿ ಈ ರಾಜ್ಯದ ಜನರಿಗೆ ಗೊತ್ತಿದೆ, ಈ ಭಾಗದ ಜನರಿಗೆ ಗೊತ್ತಿದೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ರು,
ನಾನು ಮುಖ್ಯಮಂತ್ರಿ ಆಗಿದ್ದಾಗ 4,500 ಕೋಟಿ ಅನುದಾನವನ್ನ ಮುದ್ದೇಬಿಹಾಳ ವಿಧಾನಸಭೆಗೆ ನೀಡಿದ್ದೇನೆ. ಶಿವಮೊಗ್ಗ ಉಡುವಾಡ ಏತ ನೀರಾವರಿಗೆ 1,800 ಕೋಟಿ ಅನುದಾನ ನೀಡುವುದಕ್ಕೆ ಪ್ರಸ್ತಾಪ ಮಾಡಿದರು. ನಾನು ನಿಮ್ಗೆ ಕೇಳ್ತೇನೆ ತಾಯಿ, ಈಗ ಅಧಿಕಾರಕ್ಕೆ ಒಂದು 10 ತಿಂಗಳು ಕಳೆದೋಯ್ತು. ಏನಾದರೂ ಮುದ್ದೇಬಿಹಾಳಿಗೆ ಕಣ್ಣು ಕಾಣುವಂತ ಯಾರಾದ್ರೂ 1,000 ಕೋಟಿ ರೂಪಾಯಿ ಅಥವಾ 500 ಕೋಟಿ ಅಥವಾ 100 ಕೋಟಿ ಅಥವಾ 10 ಕೋಟಿ ರೂಪಾಯಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೊಟ್ಟಂತ ಉದಾಹರಣೆ ಇದೆಯಾ ಅಂತ ನಾನು ನಿಮ್ಮನ್ನು ಕೇಳ್ತೇನೆ. ಸರ್ಕಾರ ದಿವಾಳಿ ಆಗಿದೆ, ಪಾಪರಾಗಿದೆ. ಜನಹಿತವನ್ನ ಸಂಪೂರ್ಣ ಬರೆದು ಒಂದು ರೀತಿ ದೊಡ್ಡ ದರ್ಬಾರ್ ನಡೆಸಿದ್ದಾರೆ. ಇದೇ ವಾತಾವರಣ ಇಡೀ ರಾಜ್ಯದಲ್ಲಿದೆ. ನಾನು ಕೇಳ್ತೇನೆ, ಈ ಸರ್ಕಾರವನ್ನ ಜನ ಕೊಟ್ಟಂತ ತೆರಿಗೆ ಹಣ ಎಲ್ಲೋಯ್ತು? ರೋಟಿ ಅದನ್ನು ದರೋಡೆ ನಡೀತಾ ಇದೆ. ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ. ನಾನಿದ್ದಾಗ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 6,000 ಕೊಟ್ಟರೆ ನಾನು 4,000 ಕೊಡ್ತಿದ್ದೆ, 10,000 ಕೊಡ್ತಾ ಇದ್ದೆ. ಈಗ 4,000 ಕೊಡೋದು ನಿಲ್ಸಿದ್ರಿ. ನಮ್ಮ ತಾಯಿ ನಿಲ್ಕೊಂತಿದ್ದೀರಾ. ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದೆ ಈಗ 1 ಲಕ್ಷ ರೂಪಾಯಿ ಕೈಗೆ ಸಿಗ್ತಾ ಇದೆ. ಯಾಕೆ ನಿಲ್ಲಿಸ್ತಾ ಇದ್ದೀರಾ ಅದನ್ನ? ಸುವರ್ಣ ಭೂಮಿ ಯೋಜನೆ ಯಾಕೆ ನಿಲ್ಲಿಸಿದ್ರಿ? ಎಲ್ಲ ಯೋಜನೆಗಳು ನಿಂತೋಗಿದೆ. ಕೇವಲ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇಂಥ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ 28 ಲೋಕಸಭಾ ಗೆಲ್ಲಬೇಕಾಗಿದೆ. ಇವತ್ತು ರಮೇಶ್ ಜಿಗಜಿಣಗಿ ಅವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಲ್ಲಿ ಬಂದಿಲ್ಲ. ನಿಮ್ಮನ್ನು ನೋಡಿದಾಗ ನನಗೆ ವಿಶ್ವಾಸ ಇದೆ, ರಮೇಶ್ ಜಿಗಜಿಣಗಿ ಸುಮಾರು 3 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಈ ಬಾರಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ನಿಮ್ಮೆಲ್ಲರ ಆಶೀರ್ವಾದ ರಮೇಶ್ ಜಿಗಜಿಣಗಿ ಮೇಲೆ ಇರಬೇಕು ಅಂತ ಕೇಳಕ್ ನಾನು ಇಲ್ಲಿಗೆ ಬಂದಿದ್ದೇನೆ. ಬಂಧುಗಳೇ, ಇವತ್ತು 10 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ NDA ಸರ್ಕಾರ ಈ ದೇಶದ ಹಲವಾರು ದೀರ್ಘಕಾಲೀನ ಸಮಸ್ಯೆಗೆ ಪರಿಹಾರ ಹುಡುಕಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ರಾಮನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಕರೆ ಕೊಟ್ಟರೆ ಯಾರೊಬ್ರು ಬರಲಿಲ್ಲ. ರಾಮನ ಪ್ರತಿಷ್ಠಾಪನೆಯಲ್ಲಿ ಮಾಡಿದವ್ರಿಗೆ ಇಷ್ಟ ಇರಲಿಲ್ಲ. ಇದು ಕಾಂಗ್ರೆಸ್ಸಿನ ನೀತಿ. ಈ ರೀತಿ ದೇಶದ ಜನರ ಸಮಸ್ಯೆಗೆ ಸ್ಪಂದಿಸ್ತೇನೆ. ಪ್ರಭು ಶ್ರೀರಾಮನ ಜನ್ಮಸ್ಥಾನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೋದನ್ನು ಸಹಿಸ್ತೇನೆ. ಜನರ ಜೀವನಕ್ಕೆ ಚೆಲ್ಲಾಟ ಮಾಡ್ತಿರುತ್ತ ಈ ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಪಾಠವನ್ನು ಕಲಿಸಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಗಳಿಗೆ ಹೋಗಿ ಬರ್ತಾ ಇದ್ದಾರೆ. ಎಲ್ಲ ಕಡೆ ದೇವದುರ್ಗವಾದಂತಹ ಸ್ವಾಗತ. ಇಡೀ ವಿಶ್ವವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಕಾತರತೆಯನ್ನು ಕೂತಿರುವಂತಹದ್ದು. ಪಾಕಿಸ್ತಾನ ಸೇರಿ ಈ ರೀತಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ದಿನೇ ದಿನೇ ಜಾಸ್ತಿ ಆಗ್ತಾ ಇಡೀ ವಿಶ್ವವೇ ಅವ್ರನ್ನ ಹಾಡಿ ಹೊರಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಲೋಕಸಭಾ ಚುನಾವಣೆ ಬಂದಿದೆ. ನನಗೆ ವಿಶ್ವಾಸ ಇದೆ, ಈ ಬಾರಿ ಲೋಕಸಭೆಯಲ್ಲಿ ನಾನು ಕ್ಷಮೆಯನ್ನು ಕೊಡ್ತೇನೆ. ತಮ್ಮೆಲ್ಲರ ಮಾತುಗಳನ್ನ ನನ್ನ ಕ್ಷೇತ್ರದ ಜನ ಕೇಳಬೇಕಂತ ಆಸೆ ಇತ್ತು. ಅದು ಅನಿವಾರ್ಯ ಕಾರಣಕ್ಕೆ ಅದು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಲೋಕಸಭಾ ಚುನಾವಣಾ ಪ್ರಚಾರಾರ್ಥವಾಗಿ ವಿಜಯಪುರ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪಾಜಿಯವರ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ RS ಪಾಟೀಲ್ರೇ, ಮಾಜಿ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ರವೀಂದ್ರವರೇ, ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಯಡಿಯೂರಪ್ಪಾಜಿಯವರು ಮಾತಾಡ್ತಾರೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಗೊತ್ತಿದೆ, ಕಳೆದ 20-30 ವರ್ಷಗಳಿಂದ ನಮ್ಮ ಮುದ್ದೇಬಿಹಾಳ ನಗರ, ತಾಳಿಕೋಟೆ ನಗರ, ನಾಗತ್ವಾಡ ನಗರ
ನಮ್ಮ ಮುದ್ದೇಬಾಳದ ಹಳ್ಳಿಗಳಲ್ಲಿ ಧೂಳು ತುಂಬಿತ್ತು, ನಿಮಗೆಲ್ಲ ಗೊತ್ತಿಲ್ಲ. ಧೂಳಲ್ಲೇ ಓಡಾಡೋದು. ಮುದ್ದೇಬಾಳ ಬಜಾರ್ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಾಳಿಕೋಟೆ ಬಜಾರ್ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾಲ್ಕವಾಡದ ಬಜಾರ್ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನೀವೆಲ್ಲರೂ ಕೂಡ ಪ್ರತಿದಿನ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಮೂಗು ಮುಚ್ಚಿಕೊಂಡು ವ್ಯಾಪಾರ ಮಾಡಬೇಕಾಗಿತ್ತು. 20 ವರ್ಷದಲ್ಲಿ ಅಸ್ತಮಾದಂಥ ರೋಗಗಳಿಗೆ ನೀವು 30 ವರ್ಷ ಆದರೆ ಯಡಿಯೂರಪ್ಪಾಜಿ ಅವರಿಗೆ ಕೂತಿದ್ದಾರೆ ಪುಣ್ಯಾತ್ಮ. ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೊಟ್ಟು ಮುದ್ದೇಬಾಳದಲ್ಲಿ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಆದೇಶ ಮಾಡಿದಾಗ ನಾನು ನಿಮ್ಮ ಹತ್ರ ಬಂದು ವಿನಂತಿ ಮಾಡಿದಾಗ ನನಗೆ ಯಡಿಯೂರಪ್ಪಾಜಿ ಅವರಿಗೆ ಆಶೀರ್ವಾದ ಮಾಡಿದರು. ನಮ್ಮ ಸರ್ಕಾರ ಬಂತು, 1 ವರ್ಷ ನಮ್ಮ ಸರ್ಕಾರ ಇರಲಿಲ್ಲ. ನಂತರ ನಮ್ಮ ಸರ್ಕಾರ ಬಂದಾಗ ಪ್ರವಾಹ ಬಂತು, ನಿಮ್ಗೆಲ್ಲ ಗೊತ್ತಿದೆ. ಹೊಳೆದಂಡೆ ಹಳ್ಳಿಗಳು ನೀರಿನಲ್ಲಿ ಮುಳುಗೋಗಿತ್ತು, ದೋಣಿ ಹಳ್ಳಿಗಳು ನೀರಿನಲ್ಲಿ ಮುಳುಗೋಗಿತ್ತು. ಪುನರ್ನಿರ್ಮಾಣ ಮಾಡತಕ್ಕಂಥ ಹಳ್ಳಿಗಳಿಗೆ ಮುದ್ದೇಬಾಳದಲ್ಲಿ 30 ವರ್ಷಗಳಿಂದ ಆಗಲೇ ಇರ್ತಕ್ಕಂಥ ಕೆಲಸಕ್ಕೆ 120 ಕೋಟಿ ಅನುದಾನ ಕೊಟ್ಟಂತ ಪುಣ್ಯಾತ್ಮ BS ಯಡಿಯೂರಪ್ಪ. ಈಗಾಗಲೇ 60 ಕೋಟಿ ಕೆಲಸ ನಾವು ಮಾಡಿ ಮುಗಿಸಿದ್ದೇವೆ. ಮುದ್ದೇಬಾಳ ನಗರಕ್ಕೆ 120 ಕೋಟಿ, ತಾಳಿಕೋಟೆ ನಗರಕ್ಕೆ 130 ಕೋಟಿ, 4 ವಾರಕ್ಕೆ 50 ಕೋಟಿ, ಇಡೀ ಮುದ್ದೇಬಾಳ ವಿಧಾನಸಭಾ ಕ್ಷೇತ್ರಕ್ಕೆ 4,500 ಕೋಟಿ ಅನುದಾನ ಇವ್ರನ್ನ ಅವ್ರನ್ನ ಯಾವ ಕಾರಣಕ್ಕೂ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಕೊಳ್ಳಿ, ಇಲ್ಲಿ ಹಿಂದೆ 25 ವರ್ಷ ಕಾಂಗ್ರೆಸ್ಸಿನ ಆಡಳಿತ ಇತ್ತು. ಒಂದೇ ಒಂದು ಊರಲ್ಲಿ 1 ಇಂಚು CC ರಸ್ತೆಗಳಾಗಿರಲಿಲ್ಲ, ಒಂದು ಕೆರೆಗೆ 1 ಹನಿ ನೀರು ಬಂದಿರಲಿಲ್ಲ. 48 ಕೆರೆಗಳನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ದೇವೆ. ಸಿಂಹಲಿಗೆ ಏತ ನೀರಾವರಿಗೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಬಂಡಿ ಯಾತ್ರೆಯನ್ನು ತಗೊಂಡು ಹೋರಾಟ ಮಾಡಿದಾಗ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅವಾಗ ಸಿಂಹಲಿಗೆ ಮತ್ತು ಮುಳವಾಡಕ್ಕೆ 1,800 ಕೋಟಿ ರೂಪಾಯಿಗಳನ್ನು ಕೊಟ್ಟು ಇವತ್ತು ನಮ್ಮ ರೈತರ ಹೊಲಗಳಿಗೆ ನೀರು ಬರ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ರೆ ಅದು ಪುಣ್ಯಾತ್ಮ ಯಡಿಯೂರಪ್ಪ. ಯಾಕಂದ್ರೆ ನಮ್ಮ ಜನ ಇವತ್ತು ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತೇನು 40 ಮತಗಳಿಂದ ಸೋತಿದ್ದಾರೆ. ಆದರೆ ಈ ಸೋಲು ನನ್ನ ಸೋಲಲ್ಲ, ಈ ತಾಲೂಕಿನ ಅಭಿವೃದ್ಧಿಯ ಸೋಲು ಅನ್ನೋದನ್ನ ನೀವು ಯಾರೂ ಕೂಡ ಮರೆಯಬಾರದು. ಆ ಸೋಲಿನ ಸೇಡನ್ನು ತೀರಿಸಿಕೊಳ್ಳಬೇಕಾಗಿದೆ. ಯಡಿಯೂರಪ್ಪಾಜಿ ಅನುದಾನ ಕೊಟ್ಟಿದ್ದಾರೆ. ಅನುದಾನಕ್ಕೆ ಮತ್ತೆ ಉಪಕಾರವನ್ನ ಸ್ಮರಣೆ ಮಾಡಿಕೊಂಡು ಆ ಉಪಕಾರವನ್ನು ತೀರಿಸಬೇಕಾಗಿದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ 2019 ಲೋಕಸಭಾ ಚುನಾವಣೆಯಲ್ಲಿ 32,000 ನಾವು ಹೇಳಿಕೊಟ್ಟಿದ್ವಿ. ಎಷ್ಟೋ 32,000. ಈ ಸಾರಿ ಇಡೀ ಮುದ್ದೇಬಾಳ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ, ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ. ಇನ್ನು ಮೇ 7ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಏನಿದೆ, ನಾನು ನೀವು ಅನಿಸ್ಬೋದು ಜನರಿಗೆ ಸಾಹೇಬರು ಮೋದಿ ಬಂದಿಲ್ಲ ಅಥವಾ ನಮ್ಮನ್ನು ಮಾತಾಡಿಸಿ ಅಂತ ಭಾವನೆ ಇಟ್ಕೋಬೇಡಿ. ನನಗೆ ಬಹಳ ಸರಿ ಹೇಳ್ತಿರ್ತಾರೆ ಅವರು, ನಡಳಿ ಸರ್ಕಾರ ನೀ ಇದ್ದ ಮೇಲೆ ನಾ ಇದ್ದಂಗೆ, ನೀ ಏನ್ ಹೇಳ್ತೀವಿ ಅದನ್ನು ಕೇಳ್ತೀನಿ ಅಂತಕ್ಕಂಥ ಮಾತನ್ನ ಪ್ರತಿ ಸಾರಿ ಹೇಳ್ತಾ ಇರ್ತಾರೆ. ಅದಕ್ಕೆ ದಯಮಾಡಿ ವಿನಂತಿ ಮಾಡ್ತೇನೆ, ರಮೇಶ್ ಜಿಗಜಿಣಗಿ ಅವರು ಗೆದ್ದು ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕೈ ಎತ್ತಾರೆ. ನಿಮ್ಮ ಪ್ರತಿಯೊಂದು ಓಟು ನರೇಂದ್ರ ಮೋದಿ ಅವರಿಗೆ ನೀಡಿದಂಗೆ ಆಗ್ತದೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾನು ನನ್ನ ರಾಜಕೀಯ ಜೀವನದಲ್ಲಿ 24 ಗಂಟೆ ಜನರನ್ನ ದೇವರು ಅಂತ ಪ್ರೀತಿ ಮಾಡಿದ್ದೇನೆ. ಹೃದಯದಲ್ಲಿ ಇಟ್ಟುಕೊಂಡು ನನ್ನ ಮುದ್ದೇಬಾಳ ವಿಧಾನಸಭಾ ಕ್ಷೇತ್ರದ ಜನರನ್ನ ಪ್ರೀತಿ ಮಾಡಿದ್ದೇನೆ. ನಾನು ಅಧಿಕಾರದಲ್ಲಿದ್ದಾಗ ಯಾರೇ ಬಂದರೂ ಕೂಡ ಯಾವುದೇ ಪಕ್ಷಕ್ಕೆ ಓಟ್ ಹಾಕಿದ್ರು ಅಂತ ನಾನು ಯಾವತ್ತೂ ಕೇಳಿಲ್ಲ. ಎಲ್ಲರನ್ನ ಕರೆಸಿ ಪ್ರೀತಿಯಿಂದ ಕೆಲಸ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಬಂದು ನೆನಪಿಟ್ಕೊಳ್ಳಿ, ಮತ್ತೆ ಭಾರತೀಯ ಜನತಾ ಪಕ್ಷ ಈ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಏನಿದೆಯಲ್ಲ, ಕಾಂಗ್ರೆಸ್ 2 ಹೋರಾಗ್ತದೆ. ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಳ್ತದೆ.
ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಕರ್ನಾಟಕದಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆಗೆ ವಿಧಾನಸಭೆ ಚುನಾವಣೆ ನಡೀತದೆ. ಮತ್ತೆ ಮಧ್ಯಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಖಂಡಿತವಾಗಲೂ ವಿಜಯ ಈ ಸಂದರ್ಭ ಹೇಳ್ತಾ ಒಂದು ಗಮನದಲ್ಲಿಟ್ಟುಕೊಳ್ಳಿ. ಎಸ್ ಪಾಟೀಲ್ ಹೇಳಿ ನಾನು ಸೋತಿದ್ದೀನಿ ಅಂತೇಳಿ ಮನೆಯಲ್ಲಿ ಕೂತಿದ್ರು. ನಾನು ಸೋತ ಆದ್ಮೇಲೆ ಯಡಿಯೂರಪ್ಪಾಜಿ ಅವರು ನನ್ನನ್ನು ಕರೆದು, ವಿಜೇಂದ್ರಾಜಿ ಅವರು ನನ್ನನ್ನು ಕರೆದು ಇಡೀ ರಾಜ್ಯದ ರೈತ ಪರ ಹೋರಾಟವನ್ನು ನೀನು ರೂಪಿಸಬೇಕು, ರೈತ ಸಂಘಟನೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಅಧ್ಯಕ್ಷನನ್ನಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಮೂಲೆಗಳಲ್ಲಿ ಸುತ್ತಿ ರೈತ ಪರವಾದಂತ ಕೆಲಸಗಳನ್ನು 29ನೇ ತಾರೀಕು ನರೇಂದ್ರ ಮೋದಿಜಿಯವರು ಬಾಗಲಕೋಟೆಗೆ 10 ಗಂಟೆಗೆ ಆಗಮಿಸ್ತಾ